ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಶೇಂಗಾ ಚಿಕ್ಕಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬಾ ಸಿಂಪಲ್ಲು, ಬೇಗ ಕೂಡ ಆಗೋಗುತ್ತೆ. ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಶೇಂಗಾ ಚಿಕ್ಕಿ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ 2 ಕಪ್ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜ. ಹಾಗೆ 1 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅಂದರೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಬಾಣಲಿನ ತಗೊಂಡಿದ್ದೀನಿ. ಇದಕ್ಕೆ ಇಲ್ಲಿ 2 ಕಪ್ ಅಷ್ಟು ಶೇಂಗಾನ ಹಾಕೊಳ್ಳೋಣ. ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಶೇಂಗಾನ ಹೇಗೆ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಿಕ್ಕಿ ಬರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ, ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ನೀವು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡು ಮಾಡಿದ್ರೆ ಅದು ಮೇಲೆ ಸಿಪ್ಪೆ ಮಾತ್ರ ಕಪ್ಪಗಾಗ್ಬಿಡುತ್ತೆ, ಒಳಗೆಲ್ಲ ಹಸಿ ಹಸಿನೇ ಇರುತ್ತೆ, ಆ ರುಚಿ ಚೆನ್ನಾಗಿರೋದಿಲ್ಲ. ಇದು ನೋಡಿ ಇಲ್ಲಿ ಹೀಗೆ ಸಿಪ್ಪೆ ಬಿಡ್ತಾ ಇದೆ ಅಲ್ವಾ, ಅಂದರೆ ಇಲ್ಲಿ ನೋಡಿ 2 ಭಾಗ ಆಗಬೇಕು ಈ ಥರ. ಸೊ ನೋಡಿ ಶೇಂಗಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಸೊ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಸೊ ಇದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ಇದನ್ನು ಹೀಗೆ ಬಿಡೋಣ. ಸೊ ಈಗ ಶೇಂಗಾ ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಕೈಯಲ್ಲಿ ಮುಟ್ಬೋದು, ಅಷ್ಟು ತಣ್ಣಗಾಗಿದೆ. ಹೀಗೆ ಸಿಪ್ಪೆನ ಬಿಡಿಸ್ಕೋಬೇಕು. ಈಗ ಇದೆಲ್ಲ ಕಡಲೆ ಬೀಜನ 2 ಭಾಗ ಮಾಡಿಕೊಂಡು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೊಂಡು ಬರ್ತೀನಿ. ನೋಡ್ಬೋದು ನೀವಿಲ್ಲಿ ಎಲ್ಲ ಶೇಂಗಾದಲ್ಲೂ ಕೂಡ ಸಿಪ್ಪೆನ ಬಿಡಿಸಿದ್ದೀನಿ. ಸೊ ಇದನ್ನು ಕೇರ್ಕೊಂಡು, ಅಂದರೆ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಈಗ ನೋಡಿ ಶೇಂಗಾ ಪೂರ್ತಿ ಸಿಪ್ಪೆ ಬಿಡಿಸಿದ್ದೀನಿ. ಇದು ಇಡೀ ಬೀಜ ಇದೆಯಲ್ವಾ, ಇದನ್ನೆಲ್ಲ ಹೀಗೆ 2 ಭಾಗ ಆಗಿ ಮಾಡ್ಕೊಳ್ಳೋಣ. ನೋಡಿ ಈಗ ಶೇಂಗಾ ಕಾಳೆಲ್ಲ ಹೀಗೆ ಬೇಳೆ ಥರ ಮಾಡ್ಕೊಂಡಾಯ್ತಲ್ವಾ. ಸೊ ಇಲ್ಲಿ ಒಂದೊಂದು ನೋಡ್ಬೋದು ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಇದೆ ನೋಡಿ ಸೈಡಲ್ಲಿ. ಅದನ್ನು ಪೂರ್ತಿ ಹೀಗೆ ಒಂದು ತೂತು ಜಾಲರಿ ತಗೋಬೇಕು, ಈ ಥರದ್ದು. ಕೆಳಗೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇದಕ್ಕೆ ಹಾಕಿ ಎಕ್ಸ್ಟ್ರಾ ಏನಿದೆ ಅಲ್ವಾ ನುಚ್ಚು ಥರದ್ದು, ಅದನ್ನೆಲ್ಲ ಇದಕ್ಕೆ ಸೋಸ್ಕೋಬೇಕು. ಸೊ ಇದನ್ನು ಹೀಗೆ 1-2 ಸಲ ಹೇಗೆ ಜಾಲಿಸ್ಕೊಳ್ಳೋಣ. ಹೀಗೆ ಜರಡಿ ಇಟ್ಕೊಂಡ್ರೆ ನೋಡಿ ಚಿಕ್ಕ ಚಿಕ್ಕ ನುಚ್ಚಿದೆ ನೋಡಿ, ಇದೆಲ್ಲ ಪೂರ್ತಿಗೆ ಕೆಳಗೆ ಬರುತ್ತೆ. ಇಲ್ಲಿ ಬರೀ ಬೇಳೆಗಳೇ ಉಳ್ಕೊಳ್ಳುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟ್ ಹೇಗೆ ಮಾಡೋದು ನೋಡೋಣ. ಸೊ ಈಗ ಒಂದು ಬಾಣಲಿ ತಗೊಂಡಿದ್ದೀನಿ. ಫ್ಲೇಮ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಬೆಲ್ಲ ಇಟ್ಕೊಂಡಿದ್ದಲ್ಲ, ಇದನ್ನು ಇದಕ್ಕೆ ಹಾಕೊಳ್ಳೋಣ. ಈ ಬೆಲ್ಲಕ್ಕೆ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರು ಹಾಕ್ತಾ ಇಲ್ವಲ್ಲ, ಹಾಗಾಗಿ ಪಾಕ ಬೇಗನೆ ಆಗುತ್ತೆ. ನೋಡಿ ಹೇಗಾಗ್ತದೆ ಅಂತೇಳಿ. ನೀರು ಹಾಕ್ತಲೇ ಇರೋದ್ರಿಂದ ಇದು ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಕಲರ್ ಕೂಡ ಚೇಂಜ್ ಆಗ್ತೀನಿ ಅಲ್ವಾ. ನಿಮಗೆ ಪಾಕ ಬಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಈ ಒಂದೇ ಒಂದು ಪಾಕದಾನಿನ ಇದರೊಳಗೆ ಹಾಕಬೇಕು. ಹಾಕಿ ನೋಡಿ
ಸೌಂಡ್ ಬರ್ತಿದೆ ಅಲ್ಲ, ಹೀಗೆ ಸೌಂಡ್ ಬಂದರೆ ಪಾಕ ಆಗಿದೆ ಅಂತೇಳಿ. ಸೊ ಈ ಟೈಮಲ್ಲಿ ಶೇಂಗಾನ ಇದಕ್ಕೆ ಹಾಕೋಣ. ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ನೀರು ಹಾಕೋ ಬದಲು ನೀವು ಈ ರೀತಿ ಎಣ್ಣೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಸೊ ಇಲ್ಲೊಂದು ನಾನು ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಈಗ ಮಾಡ್ಕೊಂಡಿದ್ವಲ್ಲ ಚಿಕ್ಕಿ, ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಬಟರ್ ಪೇಪರ್ ಮೇಲೆ ಹಾಕೊಳ್ಳೋಣ. ಸೊ ಈಗ ಒಂದು ಲಟ್ಟಣಿಗೆ ತಗೊಂಡು ಅದಕ್ಕೆ ಹೀಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಈಗ ಹರಡ್ಕೋಬೇಕಾಗತ್ತೆ. ಬಿಸಿ ಇರುತ್ತೆ. ಸೊ ನೋಡಿ ಹೀಗೆ ಅಂಟುತ್ತಲ್ಲ, ಮತ್ತೆ ಬೇಕಾದರೆ ನೀವು ಸ್ವಲ್ಪ ಎಣ್ಣೆನ ಸವರ್ಕೋಬೋದು. ಒಂದೇ ಲೆವೆಲ್ಗೆ ಹೀಗೆ ಲಟ್ಟಿಸ್ಕೋಬೇಕು. ಸೊ ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗಲೇ ನಾವು ಶೇಪ್ ಕೊಡೋಕ್ಕೆ ಬರೋದಿಲ್ಲ, ಅಂದರೆ ಕಟ್ ಮಾಡೋಕ್ಕೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲರ್ ಅಂತೇಳಿ. ಸೊ ಈಗ ಒಂದು 5 ನಿಮಿಷ ಆಗಿದೆ. ಈಗ ಒಂದು ಚಾಕು ತಗೊಂಡು ಅದಕ್ಕೂ ಈಗ ಲೈಟಾಗಿ ಎಣ್ಣೆನ ಸವರ್ಕೊಳ್ತೀನಿ. ಸೊ ಈಗ ಇದನ್ನು ಹೀಗೆ ಜಸ್ಟ್ ಶೇಪ್ ಕೊಡಬೇಕು. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಿಮಗೆ ಹೀಗೆ ಕಟ್ ಮಾಡೋಕ್ಕೆ ಬರೋದಿಲ್ಲ, ಫುಲ್ ಗಟ್ಟಿ ಆಗಿಬಿಡುತ್ತೆ. ಸೊ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹೀಗೆ ಕಟ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಇದು ಕಂಪ್ಲೀಟ್ ತಣ್ಣಗಾಗಿದೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಇದನ್ನು ಮಾರ್ಕ್ ಮಾಡಿದ್ವಲ್ಲ ಅದೇ ಶೇಪಿಗೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾವು ಆವಾಗ ಲೈಟಾಗಿ ಮಾರ್ಕ್ ಮಾಡಿದ್ರೆ ಈಗ ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾವು ಮಾರ್ಕ್ ಮಾಡಿದ್ದ ಜಾಗಕ್ಕೆ ಹೀಗೆ ಕಟ್ ಆಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ಅಂತೇಳಿ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನಾನು ತೊಗೊಂಡಿದ್ದ ಕ್ವಾಂಟಿಟಿಲಿ ನನಗೆ ಇಷ್ಟ ಆಗಿದೆ ಚಿಕ್ಕಿಗಳು. ಸೊ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗಿದೆ. ನಿಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ಎಣ್ಣೆ ಹಾಕಿರೋದ್ರಿಂದ ಒಂದೊಳ್ಳೆ ಶೈನಿಂಗ್ ಇದೆ ಅಂತಲೇ ಅನ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.